ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ, ಕಾನೂನು ಸುವ್ಯವಸ್ಥೆ ಸರಿ ಇದೆಯಾ ಎಂಬ ಪ್ರಶ್ನೆ ಎಲ್ಲರಲ್ಲಿ ಮೂಡ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕೆಜಿಹಳ್ಳಿ, ಡಿಜೆಹಳ್ಳಿ ಗಲಭೆ, ಹುಬ್ಬಳ್ಳಿ ಗಲಭೆಗೆ ಸಂಬಂಧಿಸಿದ ಆರೋಪಿಗಳ ಪ್ರಕರಣವನ್ನೇ ವಾಪಸ್ ಪಡೆದುಕೊಂಡಿದ್ದಾರೆ. ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದವರ ಪ್ರಕರಣವನ್ನೇ ಕೈಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಓಲೈಕೆಯ ಕಾರಣದಿಂದ ಇಂದು ರಾಜ್ಯಕ್ಕೆ ಬೆಂಕಿ ಬೀಳ್ತಾ ಇದೆ. ರಾಜ್ಯದ ಜನರ ನೆಮ್ಮದಿ ಹಾಳಾಗಿದೆ ಅಂತ ಹೇಳಿ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸುಮಾರು 800 ಜನರು ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಇವತ್ತಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ. ಡಿಸಿಪಿ ವ್ಯಾನ್ ಜಖಂ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಸ್ಟೇಷನ್ ನುಗ್ಗಿ ಅವನ ಯಾರೋ ಸುರೇಶ್ ಅನ್ನ ಅರೆಸ್ಟ್ ಮಾಡಿರ್ಬೋದು, ನಂಗೆ ಮಾಡಿರ್ತಾರೆ ಅಂತ ಕಾಣುತ್ತೆ. ಅವನನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳಕ್ಕೆ ಇವ್ರು ಯಾರ್ರಿ? ಇದು ಏನ್ ನಡೀತಾ ಇದೆ? ಸರ್ಕಾರ ಬದುಕಿದ್ಯಾ ಅಂತ ಹೇಳ್ಬೇಕಾ? ಇಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲಿದೆ ಇದು ಕರ್ನಾಟಕದಲ್ಲಿ ಅಂತ ಒಪ್ಕೊಳ್ಬೇಕಾ ಯಾರಾದ್ರೂ? ಕೆಜಿಹಳ್ಳಿ ಘಟನೆ ನೋಡಿದ್ವಿ ನಾವು. 16 ವಾಹನಗಳು ಸುಟ್ಟು ಹಾಕಿದ್ರು, ಅಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದ್ರು, ಪೊಲೀಸ್ನರ ಮೇಲೇನೆ ಕಲ್ಲು ತೂರಿದ್ರು. ಆದ್ರೆ ನೀವು ಕೇಸ್ಗಳು ಹಾಕ್ಲಿಕ್ಕೆ ಅನೇಕರನ್ನ ಕೇಸಿಂದ ಬಿಡಬೇಕು ಅಂತ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಇದೇ ರೀತಿ ಪೊಲೀಸ್ನವ್ರಿಗೆ ಮೇಲೇನೆ ಕಲ್ಲು ತೂರಿದ್ರು, ವೆಪನ್ಸ್ ಕೂಡ ತಗೊಂಡ್ ಬಂದಿದ್ರು. ಅದೆಲ್ಲಾನು ರೆಕಾರ್ಡ್ ಅಲ್ಲಿ ಇದೆ. ಅಲ್ಲಿ ಏನ್ ಮಾಡಿದ್ರಿ ನೀವು? ಕೇಸ್ಗಳನ್ನ ವಾಪಸ್ ತಗೊಂಡ್ರಿ. ಈ ಓಲೈಕೆ, ಅಪೀಸ್ಮೆಂಟ್, ಈ ಓಲೈಕೆಯ ಕಾರಣದಿಂದ ಇವತ್ತು ರಾಜ್ಯಕ್ಕೆ ಬೆಂಕಿ ಬೀಳ್ತಾ ಇದೆಯಲ್ಲ. ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕತ್ವ, ಮಾನ್ಯ ಮುಖ್ಯಮಂತ್ರಿಗಳಲ್ವಾ? ಇದಕ್ಕೆ ಅವಕಾಶ ಕೊಟ್ಟವರು ಕಾಂಗ್ರೆಸ್ಸೇ. ನಿಮ್ಮ ಓಲೈಕೆ, ಅಪೀಸ್ಮೆಂಟ್ ರಾಜ್ಯದ ಜನರನ್ನ ಇವತ್ತು ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಮಾಡುವ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜ್ಯದ ಜನ ಬೆಲೆ ತೆರಬೇಕಾ? ಇದರ ಅವಶ್ಯಕತೆಗಳು ಇದೆಯಾ? ಮೈಸೂರಿನಲ್ಲಿ ಈಗ ರಂಪ ಆಗಿದೆ. ಅದರ ಬಗ್ಗೆ ಕೆಲವು ಮಂತ್ರಿಗಳಾಗಲೇ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲೆಲ್ಲಾನು 100% ಮುಸ್ಲಿಮರೇ ಇರೋ ಜಾಗ, ಅದರಿಂದ ಇದಾಗಿದೆ ಅಂತ. ಅಂದ್ರೆ ಅವ್ರೆಲ್ಲೆಲ್ಲ 100% ಜಾಗ ಇದೆಯೋ ಅದನ್ನೆಲ್ಲ ಅವ್ರಿಗೆ ಕೊಟ್ಬಿಡೋಣವಾ? ಹೋಗ್ಲಿ ಇನ್ನೊಂದು ಪಾಕಿಸ್ತಾನ ಮಾಡ್ಕೊಳ್ಳ? ಇದು ಸರ್ಕಾರದ ಹೇಳಿಕೆನಾ? ಇದನ್ನ ಕರ್ನಾಟಕದ ಜನ ಒಪ್ಪಬೇಕಾ? ಎಲ್ಲಿಗೆ ಹೋಗ್ತಾ ಇದೆ ಈ ಕರ್ನಾಟಕ? ಈ ಕಾಂಗ್ರೆಸ್ ದೇಶನೇ ನಾಶ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ಹುಟ್ಟು ಹಾಕ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ನಿರ್ನಾಮ ಮಾಡೋವರಿಗೆ ನಿರ್ಮಾಣ ಮಾಡಬೇಕು ಅಂತ ನಾವ್ ಹೇಳೋದು. ನೀವು ನಿರ್ನಾಮ ಮಾಡಕ್ ಹೊರಟಿದ್ದೀರಿ ಅಂತ ಈಗ